ಏಪಲ ಫ್ಲಾಶ್ ಲೈಟೆಡ್ ಬುಲ್ಪಾವಡು ತುಳು ಸಿನಿಮಾ ಏಪಲ ಬೆಳಗಾಂದು ಪೋಡು ಒಳ್ಳೆ ತುಳು ಸಿನಿಮಾ ನಿಕ್ಲ ಮಾತನ್ನ ಆಶೀರ್ವಾದ ಒಪ್ಪಡು ಅಂತ ಅಂಟುನಂಜಿ ಪಾತ್ರ ಬರೋದು ನಿಕ್ಲ ಸಿನಿಮಾದ ಡೈರೆಕ್ಟರ್ ಈತ ಪರ್ವದ ಸಿನಿಮಾ ಬರೆಯ ರಾಹುಲ್ ರಾಜ್ ಸೌಂಡ್ಸ್ ಬಂದೇರು ಅಂಚೆನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದೇರು ಅವು ಅತ್ತಂತ ನಿಕ್ಲ ಹೀರೋಯಿನ್ ಉಳ್ಳೇರು ತುಳುನಾಡ ಕ್ಲಾಸ್ ಸಂತಾಮೀನ್ ಸೊ ನೋಡಿದ್ರಲ್ಲ, ಸೊ ಮೊದಲ ಬಾರಿ ನಾನೊಂದು ತುಳು ಸಿನಿಮಾನ ನೋಡ್ತಾ ಇರೋದು ಆ್ಯಂಡ್ ಅದು ಫ್ರೀಯಾಗಿ ಆ್ಯಂಡ್ ಇಷ್ಟು ಮಟ್ಟಿಗೆ ಕ್ರೌಡನ್ನು ಲೈಫಲ್ಲಿ ಆಫ್ಟರ್ KGF ಅಲ್ಲಿ ಕೂಡ ನೋಡಿದ್ದೆ, ಬಟ್ ಇಷ್ಟರ ಮಟ್ಟಿಗೆ ನೋಡಿರಲಿಲ್ಲ. ಒಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ನಿಜ ಹೇಳ್ಬೇಕಂದ್ರೆ. ಹೌದು, ಅದೇ ಇಲ್ಲಿಂತಲ್ಲ, ಉಡುಪಿ, ಸುರತ್ಕಲ್ಲು ಎಲ್ಲ ಕಡೆಯಲ್ಲಿ ಈಗ 3 ಗಂಟೆದ್ದು 3 ಅವರದ್ದು ಎಲ್ಲ ಫ್ರೀ ಮಾಡಿದ್ದಾರೆ. ಓಕೆ, ಜನರೊಂದು ಫ್ರೀ ಆಗಿ ನೋಡಲಿ, ಒಳ್ಳೇದಿದ್ರೆ ಬೇರೆಯವರಿಗೆಲ್ಲ ಹೇಳ್ತಾರಲ್ಲ. ಅಂದರೆ ತುಳು ಪಿಕ್ಚರ್ ತುಂಬ ಇದಕ್ಕೆ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲರೊಂದು ಎಂಜಾಯ್ ಮಾಡಲಿಕ್ಕೆ ಆಗ್ತದೆ ತುಳು ಅಲ್ಲಿ. ಹೌದು, ನಾನು ಎಷ್ಟೋ ಸಲ ಹೇಳ್ತೀನಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಉಳಿಬೇಕು ಅಂತ. ಆ್ಯಂಡ್ ಇದೇ ಥಿಯೇಟರ್ಗೆ ನಾನು ಎಷ್ಟೋ ಸಲ ಬಂದಿದ್ದೀನಿ, ಬಟ್ ಆದರೂ ಕೂಡ ಈ ರೀತಿ ರೆಸ್ಪಾನ್ಸ್ ನೋಡಿದ್ದು ಇದೇ ಫಸ್ಟ್ ಟೈಮ್. ಆ್ಯಂಡ್ ಈ ಕೆಲಸವನ್ನು ನಮ್ಮ ಕನ್ನಡ ಸಿನಿಮಾಗಳು ಕೂಡ ಜಾಸ್ತಿ ಮಾಡಬೇಕು. ಆ್ಯಂಡ್ ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ತುಳು ಸಿನಿಮಾದವರು ಅಂತ ಹೇಳ್ತೀನಿ. ಇನ್ನು ಹೌಸ್ಫುಲ್ ಆಗಿದೆ, ಅಂದರೆ ಫುಲ್ ಆಗಿದೆ ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ. ಆ್ಯಂಡ್ ಸೀಟ್ಗಳೇ ಇಲ್ಲ, ಫುಲ್ ಸೀಟ್ಗಳು, ಎಕ್ಸ್ಟ್ರಾ ಸೀಟ್ಗಳನ್ನೆಲ್ಲ ತಂದು ಹಾಕೊಂಡಿದ್ದಾರೆ. ಸೊ ಈ ರೀತಿ ನಿಜಕ್ಕೂ ಅದ್ಭುತವಾದ ಪ್ರಯತ್ನ ಅಂತೀನಿ. ಆ್ಯಂಡ್ ಇನ್ನು ಫಸ್ಟೇ ಮುಗಿದಿರೋದು ಕ್ಲಾಸಿಕಲ್, ಒಂದು ಒಳ್ಳೆ ಫ್ಯಾಮಿಲಿ ಮೂವಿ. ಸೊ ಇನ್ನು ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದನ್ನು ನೋಡೋಣ. ಮಾತೆಲ್ಲ ಸೇರ್ದು ಬೈದಾರೆ. 25 days ಸೆಲೆಬ್ರೇಷನ್ ಆದ್ರೆ ಜೋರ್ದ ತಾಟ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಜನ ಬರ್ತಾರೆ, ಗಮ್ಮತ್ ಮಾಡ್ತಾರೆ ಪಿಕ್ಚರ್. ಅಲ್ಲೊಂದು ಭಾರಿ ಖುಷಿ. ಓಕೆ, ಸೊ ಈ ಥಿಯೇಟ್ರಿಗೆ ನಾನು ತುಂಬ ಸಲ ಬಂದಿದ್ದೀನಿ. ತುಂಬ ಸಲ ಬಂದಾಗ ನಾನು ಪ್ರತಿ ವೀಡಿಯೋದಲ್ಲ ನಾನು ಪ್ರಮೋಷನ್ ಮಾಡ್ತೀನಿ, ಅಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಉಳಿಬೇಕು, ಜನ ಬರಲ್ಲ ಅಂತ. ಬಟ್ ಈ ರೀತಿ ಫ್ರೀ ಶೋನ ಕೊಟ್ಟು ಜನನ, ಅದು ಒಂಥರ ಪಾಸಿಟಿವ್. ಅದು ಎಷ್ಟೋ ಜನ ನಾವು ಅಂದ್ಕೊತೀವಿ ಜನ ಇಲ್ಲ ಅಂತ, ಬಟ್ ಇದೊಂದು ನಮಗೆಲ್ಲೋ ಒಂದು ಕಡೆ ತೋರಿಸುತ್ತೆ, ಇಲ್ಲ ಜನ ಇದ್ದಾರೆ ಸಿನಿಮಾ ನೋಡೋಕ್ಕೆ. ಸೊ ಆ ರೀತಿ ನೀವು ಪ್ರಮೋಷನ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ 100 days ಓಡಲಿ ತುಂಬ ಖುಷಿ ಆಯಿತು ಪ್ರಮೋಟ್ ಮಾಡಿ. ಅಂದರೆ ತುಂಬ ಒಳ್ಳೆ ಅಪ್ರೋಚ್ ಮಾಡಿದ್ರು. ನಾನು ಆಗಲೇ ವೀಡಿಯೋದಲ್ಲಿ ಹೇಳಿದಾಗೆ ಅವ್ರ ಹತ್ರ ಕೂಡ ಮಾತಾಡಿದೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಹತ್ರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರೀಮಿಯರ್ ಶೋಗಳನ್ನ ಮಾಡ್ತಾರೆ, ಬಟ್ ಈ ರೀತಿ ಪ್ರೀ ಶೋ ಮಾಡೋದ್ರಿಂದ ಸ್ಪೆಷಲಿ ಒಂದು ಮುಚ್ಚೋಗ್ತಾ ಇರೋಂಥ ಒಂದು ಥಿಯೇಟರ್ನಲ್ಲಿ ಈ ರೀತಿ ಒಂದು ಪ್ರೀ ಶೋನ ಮಾಡಿದಾಗ ತುಂಬ ಜನ ಬರ್ತಾರಲ್ವ. ಸೊ ಇದು ಎಲ್ಲೊಂದು ಕಡೆ ನನಗೆ ತುಂಬ ವಿಶೇಷವಾಗಿ ಖುಷಿಯಾಯಿತು. ಆ್ಯಂಡ್ ಇದು ಈ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಕೂಡ ಮಾಡಬೇಕು. ಆ್ಯಂಡ್ ತುಳು ಅಂತ ಒಂದು ಭಾಷೆನವರೇ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ, ಸೊ ನಮ್ಮ ಕನ್ನಡದವರು ಕೂಡ ಈ ರೀತಿ ಅಪ್ರೋಚನ್ನು ಮಾಡಿದಾಗ ಇನ್ನೂ ಹೆಚ್ಚು ಜನ ಬರ್ತಾರೆ. ಅಂದರೆ ಈಗ ಸಿನಿಮಾ ನೋಡಿದವರು ಇನ್ನೊಂದಿಷ್ಟು ಜನರಿಗೆ ಹೇಳ್ತಾರಲ್ವ, ಏನಕ್ಕಪ್ಪ ಅಂತಂದರೆ ನೀವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬರೀ ಹಣ ಇದ್ದವರು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಳು ಬರೀ ಇಷ್ಟೇ ಜನ ಬರ್ತಾರೆ. ಇವನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಹೋದರೆ ಒಬ್ಬ ಯಾರೋ ಒಂದು ಕೂಲಿ ಕೆಲಸ ಮಾಡೋರು, ಮಿಡಲ್ ಕ್ಲಾಸ್ ಪೀಪಲ್ಸು, ಆ್ಯಂಡ್ ಅಲ್ಲೆಲ್ಲ ಓಡಾಡೋರು, ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಸಿನಿಮಾ ನೋಡೋಕೆ ಒಂದೊಂದು ತುಂಬ ವಿಧದವರು ಸಿಗ್ತಾರೆ ನಿಮಗೆ. ಇಲ್ಲಿ ಸ್ಪೆಷಲಾಗಿ ನಮ್ಮಂಥ ಫಿಲ್ಮ್ ಮೇಕರ್ಸ್ ಆಗಬೇಕು ಅಂತ ಯಾರೆಲ್ಲ ಕನಸು ಕಟ್ಕೊಂಡಿದ್ದೀರಾ, ಸೊ ನಾವು ಫಸ್ಟು ಸಿನಿಮಾನ ನೋಡಬೇಕು. ಸೊ ವಾರಕ್ಕೆ ಒಂದಾದರೂ ಅಥವಾ ತಿಂಗಳಿಗೆ ಒಂದು 2-3 ಆದರೂ ಸಿನಿಮಾಗಳನ್ನ ನೋಡೋಣ. ಎಲ್ಲ ಸಿನಿಮಾಗಳು ಅಲ್ಲ ಅಂದರೂ ಒಂದು ಒಳ್ಳೆ ಸಿನಿಮಾಗಳು ಅಂತ ಯಾವುದು ಟಾಕಲ್ಲಿದೆ ಅದರ ಬಗ್ಗೆ ನೋಡಿ. ಸೊ ನಾವು ಸಾಧ್ಯ ಆದಷ್ಟು ಮೌತ್ ಟಾಕಲ್ಲಿ ಅಥವಾ ಈ ರೀತಿ ವೀಡಿಯೋಗಳ ಮೂಲಕ ಪ್ರಚಾರನ ಮಾಡ್ಬೋದು. ಆ್ಯಂಡ್ ಈ ರೀತಿ ಕೂಡ ಇದು ನಮಗೆ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ. ನೋಡಿದ್ರಲ್ಲ, ಸೊ ಯಾರೆಲ್ಲ ಮಂಗಳೂರಲ್ಲಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿ. ಆ್ಯಂಡ್ ಯಾರೆಲ್ಲ ಚಾನಲ್ಗೆ ಹೊಸದಾಗಿ
ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ.